ಮಂಡ್ಯದಲ್ಲೂ ಕೂಡ ಇದೇ ರೀತಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ. ಮಹಿಳೆಯೊಬ್ಬರು 59 ವರ್ಷದ ಮಹಿಳೆಯೊಬ್ಬರು ಪ್ರೇಮ ಅನ್ನುವಂತಹ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಪ್ರಕರಣ ನಡೆದಿದೆ. ಮಳವಳ್ಳಿ ತಾಲೂಕು ಕೊನ್ನಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಮಹಿಳೆ ಯತ್ನಿಸಿದ್ದಾರೆ. 59 ವರ್ಷದ ಪ್ರೇಮ ಅನ್ನುವಂತಹ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದವರು. ಮಳವಳ್ಳಿ ತಾಲೂಕು ಕೊನ್ನಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ. ಇವರು ಉಜ್ಜೀವನ್ ಬ್ಯಾಂಕ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ವಾರದ ಹಿಂದೆ ಅದಕ್ಕೋಸ್ಕರ ಉಜ್ಜೀವನ್ ಬ್ಯಾಂಕ್ನವರು ಮನೆ ಸೀಸ್ ಮಾಡಿದ್ರು ಅಂತ ಬ್ಯಾಂಕ್ ಸಿಬ್ಬಂದಿ ಬಂದು ಮನೆ ಸೀಸ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಪ್ರೇಮ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ದೃಶ್ಯಗಳು ನೀವೇನು ನೋಡ್ತಾ ಇದ್ರೆ ಇದು ಪ್ರೇಮ ಅವರ ಮನೆ ಸೀಸ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು. ಅಷ್ಟೊಂದು 6 ಲಕ್ಷಕ್ಕೋಸ್ಕರ ಈ ತರ ಬಂದು ಮನೆ ಸೀಸ್ ಮಾಡಿ ಗಲಾಟೆ ಎಬ್ಸಿ ಈ ತರ ಎಲ್ಲ ಮಾಡಿ ಹೋದ್ರೆ ಬದುಕೋದಕ್ಕೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಸುತ್ತಮುತ್ತ ಅಲ್ಲಿ ಬದುಕ್ತಾ ಇರ್ತಾರೆ, ಮರ್ಯಾದೆಯಿಂದ ಘನತೆಯಿಂದ ಬದುಕ್ತಾ ಇರ್ತಾರೆ. ಈ ರೀತಿ ಬಹಿರಂಗವಾಗಿ ಫೈನಾನ್ಸ್ ಅವ್ರು ಬಂದು 5-6 ಲಕ್ಷ ರೂಪಾಯಿಗೋಸ್ಕರ ಮನೆ ಸೀಸ್ ಮಾಡಿ ಬೀಗ ಹಾಕೊಂಡು ಎಲ್ಲ ಹೋದ್ರೆ ಅಂಟಿಸಿ ಹೋದ್ರೆ ಖಂಡಿತವಾಗ್ಲೂ ಇದು ನೈತಿಕವಾಗೂ ಕೂಡ ಒಂದು ರೀತಿ ಸ್ಥೈರ್ಯ ಕುಂದುತ್ತೆ ಜನಗಳದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಪಾಪ ಈ ಮಹಿಳೆಯರಿಗೆ ಅದರಲ್ಲೂ ಇದು ಖಂಡಿತವಾಗ್ಲೂ ಒಂದು ರೀತಿ ಆಘಾತ ತರತ್ತೆ. ಮನೆ ಸೀಸ್ ಮಾಡುವಂಥದ್ದು, 5-6 ಲಕ್ಷ ರೂಪಾಯಿಗೆಲ್ಲ ಬಂದು ಮನೆಗೆ ಬೀಗ ಹಾಕುವಂಥದ್ದು, ಅವಮಾನಕರ ರೀತಿಯಲ್ಲಿ ಪೋಸ್ಟರ್ಸ್ ಹೋಗುವಂಥದ್ದು, ಇಂಥದ್ದನ್ನೆಲ್ಲ ಈ ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇದ್ದಾವೆ. ಇದೆಲ್ಲ ಮಾಡಬೇಕು ಅಂತ ಕಾನೂನಲ್ಲಿ ಎಲ್ಲೂ ಇರೋದಿಲ್ಲ. ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಬ್ರು ಲಾಯರ್ನ ಕರ್ಕೊಂಡ್ಬಂದು ಬಿಡ್ತಾರೆ, ಮಾಡಬಾರ್ದು ಅವಮಾನ ಎಲ್ಲ ಮಾಡ್ತಾರೆ. ಈ ಪ್ರಕರಣದಲ್ಲಿ ಏನಾಗಿದೆ ಆನಂದ್? ಶ್ರೀಲಕ್ಷ್ಮಿ, ಮೈಕ್ರೋ ಫೈನಾನ್ಸ್ ಹಾಗೂ ಖಾಸಗಿ ಬ್ಯಾಂಕ್ಗಳ ಹಾವಳಿಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಸಾಕಷ್ಟು ಕಿರುಕುಳವನ್ನ ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಕಿರುಕುಳಕ್ಕೆ ಒಳಗಾದಂತ ಮಹಿಳೆಯೊಬ್ರು ಆತ್ಮಹತ್ಯೆಗೆ ಯತ್ನಿಸಿರುವಂತ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕೊನ್ನಾಪುರ ಗ್ರಾಮದಲ್ಲಿ ನಡೆದಿರುವಂತದ್ದು. 59 ವರ್ಷದ ಪ್ರೇಮ ಆತ್ಮಹತ್ಯೆಗೆ ಯತ್ನಿಸಿದಂತಹ ಮಹಿಳೆಯಾಗಿದ್ದಾಳೆ. ಏನು ಚನ್ನಪಟ್ಟಣದ ಉಜ್ಜೀವನ್ ಬ್ಯಾಂಕ್ ನಲ್ಲಿ 6 ಲಕ್ಷ ರೂಪಾಯಿ ಸಾಲವನ್ನ ತಗೊಂಡಿದ್ರು. ಸಾಲವನ್ನ ತೆಗೆದುಕೊಳ್ಬೇಕಾದ್ರೆ ಮನೆಯನ್ನ ಒಂದೇನು ಗ್ಯಾರಂಟಿಗೆ ಅಂದ್ರೆ ಅದನ್ನ ಪ್ಲಡ್ಜ್ ಮಾಡಿದ್ರು. ಆ ಕಾರಣಕ್ಕಾಗಿ ಒಂದಷ್ಟು ಸಾಲವನ್ನು ಕೂಡ ಮರುಪಾವತಿ ಮಾಡಿದ್ರು. ಅದೇನು ಸಾಲ ಮರುಪಾವತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮಾಣದ ಸಾಲವನ್ನ ಮರುಪಾವತಿ ಮಾಡಿದ್ರು ಕೂಡ ಇನ್ನು ಕೂಡ ಸಾಲ ಬಾಕಿ ಇದೆ ಅಂತ ಹೇಳ್ಕೊಂಡಿದ್ರು. ಜೊತೆಗೆ ಬ್ಯಾಂಕ್ ಹಣವನ್ನ ಕಟ್ಟೋದಕ್ಕಾಗಿ ಒಂದಷ್ಟು ಮೈಕ್ರೋ ಫೈನಾನ್ಸ್ ನಿಂದಲೂ ಕೂಡ ಹಣವನ್ನ ತೆಗೆದುಕೊಂಡಿದ್ರು ಅಂತ ಹೇಳ್ತಾ ಇರುವಂತದ್ದು. ಎಲ್ಲಾ ಕಡೆಯಿಂದ ಕಿರುಕುಳ ಆರಂಭ ಆಗಿತ್ತು. ಜೊತೆಗೆ ಇನ್ನೊಂದಷ್ಟು ಬ್ಯಾಲೆನ್ಸ್ ಇತ್ತು ಅಂತ ಹೇಳ್ತಾ ಇದ್ರು. ಆ ಹಣವನ್ನ ಬ್ಯಾಂಕ್ನಾಗೆ ಕಟ್ಟಕ್ಕಾಗಿರ್ಲಿಲ್ಲ. ಹಾಗಾಗಿ ಕಳೆದ ವಾರ ಒಂದು ಮನೆಯನ್ನ ಸೀಸ್ ಮಾಡಿದ್ರು. ಇದುವರೆಗೂ ಕೂಡ ಅವರು ಸಂಬಂಧಿಕರ ಮನೆಯಲ್ಲಿದ್ರು. ಸಾಕಷ್ಟು ಬಾರಿ ಬ್ಯಾಂಕ್ಗೆ ಹೋಗಿ ಮನವಿ ಮಾಡ್ಕೊಂಡ್ರು ಕೂಡ ಬ್ಯಾಂಕ್ನವರು ಸೀಸ್ ಮಾಡಿದಂತ ಮನೆಯನ್ನ ವಾಪಸ್ ಕೊಡೋದಕ್ಕೆ ಏನು ಮನಸ್ಸು ಮಾಡಲಿಲ್ಲ. ಹೀಗಾಗಿ ಮಾನಸಿಕವಾಗಿ ನೊಂದಂತಹ ಮಹಿಳೆ ವಿಷದ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವಂತದ್ದು. ಸದ್ಯ ಆಕೆಯ ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಈಗ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಹಾಗೂ ಖಾಸಗಿ ಫೈನಾನ್ಸ್ಗಳ ವಿರುದ್ಧ. ಕೂಡಲೇ ಒಂದಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು. ಸರ್ಕಾರ ಬಾಯಿ ಮಾತಿಗೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಥವಾ ಸೂಚನೆಯನ್ನ ಕೊಡ್ತೀವಿ ಅಂದ್ರೆ ಆಗೋದಿಲ್ಲ. ತನಿಖೆಯನ್ನ ನಡೆಸಬೇಕು. ಯಾರೆಲ್ಲ ಕಿರುಕುಳ ಅನುಭವಿಸ್ತಾ ಇದ್ರೆ ಅವ್ರಿಗೆ ಸೂಕ್ತ ನ್ಯಾಯನ ಕೊಡಿಸ್ಬೇಕು ಅನ್ನೋ ಒಂದು ಒತ್ತಾಯ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಆನಂದ್, ಇನ್ನು ಈಗ ಆ ಮಹಿಳೆಯ ಪರಿಸ್ಥಿತಿ ಹೇಗಿದೆ, ಅವರ ಆರೋಗ್ಯ ಹೇಗಿದೆ, ಈಗ ಮುಂದೆ ಹೇಗೆ ಅವರಿಗೆ ಸಹಾಯ ಮಾಡುತ್ತಾ ಸರ್ಕಾರ, ಮುಂದೇನ್ ಕತೆ ಅಂತ? ಶ್ರೀಲಕ್ಷ್ಮಿ, ತಕ್ಷಣ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಏನು ಆತ್ಮಹತ್ಯೆ ಅಂತ ಹೇಳೋದೇ ಒಂದು ದೊಡ್ಡ ವಿಚಾರ. ಯಾಕೆಂದ್ರೆ ಕಿರುಕುಳದಿಂದ ಒಂದು ಆತ್ಮಹತ್ಯೆ ಯತ್ನ ಮಾಡಿರುವಂತದ್ದು. ಸಾಕಷ್ಟು ಕಿರುಕುಳಕ್ಕೆ ಒಳಗಾಗಿದ್ರು. ಅಧಿಕಾರಿಗಳು ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕು. ಏನೋ ಅವ್ರ ಮನೆಗೆ ಬಂದು ಏನೋ ಸೀಸ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನೆ ನೊಂದಿರ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದಷ್ಟು ನೆರವಿಗೆ ಹೋಗ್ಬೇಕಾಗಿತ್ತು. ಅದ್ಯಾವ ಕೆಲಸವೂ ಕೂಡ ಈವರೆಗೂ ಆಗಿಲ್ಲ. ಇನ್ನಾದ್ರೂ ಕೂಡ
ಏನು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಅವರ ನೆರವಿಗೆ ಹೋಗ್ಬೇಕಾಗಿದೆ. ಬ್ಯಾಂಕ್ನ ಅಧಿಕಾರಿಗಳು ಒಂದ್ ವೇಳೆ ಸಾಲ ನಿಜಕ್ಕೂ ಕೂಡ ಬ್ಯಾಲೆನ್ಸ್ ಇದ್ರೆ ಅವ್ರಿಗೆ ಕಾಲಾವಕಾಶ ಕೊಡುವಂತ ಕೆಲಸವನ್ನು ಮಾಡಬೇಕು. ಈ ಒಂದು ಕಾಲಾವಕಾಶ ಕೊಡಿಸುವಂತ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೇಲಿದೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ತಾರ ಅಂತ ನೋಡ್ಬೇಕು. ಸದ್ಯ ಆಕೆಯ ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ವೈದ್ಯರು 24 ಗಂಟೆ ಏನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದರೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಸರಣಿ ವರದಿಗಳನ್ನು ಮಾಡಿತ್ತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ನೊಂದವರ ಕಥೆಗಳನ್ನ ಸರ್ಕಾರಕ್ಕೆ ತಲುಪಿಸುವ ಕೆಲಸವನ್ನ ಮಾಡಿತ್ತು. ಈಗ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಫೈನಾನ್ಸ್ನವರು ಲಾಕ್ ಮಾಡಿದ್ದ ಮನೆಯನ್ನ ಪೊಲೀಸರು ಬಂದು ತೆರವು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಆಧರಿಸಿ ಫೈನಾನ್ಸ್ನವರು ಇನ್ನು ಬೀಗ ಹಾಕ್ಬಿಟ್ಟು ಹೋಗಿದ್ರು, ಸೀಲ್ಸ್ ಮಾಡ್ಬಿಟ್ಟು ಹೋಗಿದ್ರು. ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ. ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಗೀತಮ್ಮ ಅನ್ನುವಂತಹ ಮಹಿಳೆ, ಆಕೆಯ ಪುತ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರ ಮನೆಗೆ ಅವ್ರ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಇವ್ರು ಬಂದು ಅವ್ರ ಮನೆಗೆ, ಫೈನಾನ್ಸ್ನವ್ರು ಬಂದು ಅವ್ರ ಮನೆಗೆ ಬೀಗ ಹಾಕಿ ಸೀಸ್ ಮಾಡ್ಕೊಂಡು ಹೋಗಿದ್ರು. ವಾಪಸ್ ಬಂದಾಗ ಇವ್ರಿಗೆ ಇರೋದಕ್ಕೆ ಮನೆ ಕೂಡ ಇರಲಿಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮೈಕ್ರೋ ಫೈನಾನ್ಸ್ನವರು ಯಾವ ರೀತಿ ಬೀಗ ಹಾಕೊಂಡು ಹೋಗಿದ್ದಂತಹ ಮೊದಲನೇ ದೃಶ್ಯ. ಆನಂತರ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನ ಮಾಡುತ್ತೆ, ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸವನ್ನ ಮಾಡುತ್ತೆ. ಆಗ ಪೊಲೀಸ್ನವ್ರು ಬಂದು ಆ ಮೈಕ್ರೋ ಫೈನಾನ್ಸ್ನವ್ರಿಗೆ ಬಿಸಿ ಮುಟ್ಟಿಸಿ ಮನೆ ಬಾಗಿಲನ್ನ ತೆರೆಸಿ ಗೀತಮ್ಮ ಅವರಿಗೆ ವಾಸಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮನೆಗೆ ಹಾಕಿದ್ದ ಬೀಗವನ್ನ ಪೊಲೀಸ್ನವರು ಬಂದು ತೆರೆಸಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕದು. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.